ಕಲ್ಕತ್ತಾದಲ್ಲಿ ನಡೆದಂತಹ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣವನ್ನು ವಿರೋಧಿಸಿ ಹೊಸಕೋಟೆ ನಗರದಲ್ಲಿ ಖಾಸಗಿ ಆಸ್ಪತ್ರೆಗಳು ಒಪಿಡಿ ಬಂದ್ ಮಾಡುವುದರ ಮೂಲಕ ಪ್ರತಿಭಟನೆಯನ್ನು ನಡೆಸಿದರು. ಹೊಸಕೋಟೆ ನಗರದ ಕೆಇಬಿ ವೃತ್ತದಿಂದ ತಾಲೂಕು ಕಚೇರಿವರೆಗೆ ವೈದ್ಯರು ಹಾಗೂ ನರ್ಸ್ಗಳು ಪ್ರತಿಭಟನೆಯಲ್ಲಿ ಸಾಗಿ ತಾಲೂಕು ಕಚೇರಿ ಬಳಿ ತಹಸೀಲ್ದಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಬಳಿಕ ಹೊಸಕೋಟೆ ಸಿಲಿಕಾನ್ ಸಿಟಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಸುಪ್ರೀತ್ ರವರು ಈ ಒಂದು ವಿಚಾರದ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು, ಭಾರತೀಯ ಸಂಸ್ಕೃತಿ ಪರಂಪರೆಯಲ್ಲಿ ಹೆಣ್ಣನ್ನು ಭೂಮಿಗೆ ಹೋಲಿಕೆ ಮಾಡುತ್ತೇವೆ, ಏಕೆಂದರೆ ಅವರು ಅಷ್ಟು ಶ್ರೇಷ್ಠ ಎಂದು. ಇಷ್ಟೇ ಅಲ್ಲದೆ ಒಂದು ಹೆಣ್ಣು ಮಗು ಓದಿ ಸರ್ಕಾರಿ ಸೀಟನ್ನು ತೆಗೆದುಕೊಳ್ಳಬೇಕಾದರೆ ಎಷ್ಟು ಕಷ್ಟ ಇದೆ ಎಂದು ಕೂಡ ನಮಗೆ ತಿಳಿದಿದೆ. ಇದರ ನಡುವೆ ಕಲ್ಕತ್ತಾದಲ್ಲಿ ನಡೆದಂತಹ ವೈದ್ಯೆಯ ಸಾಮೂಹಿಕ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಬಹಳ ಅಮಾನವೀಯ ಹಾಗೂ ಅಮಾನುಷವಾಗಿದೆ. ಆದ್ದರಿಂದ ಈ ರೀತಿಯ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದ್ದು, ಯಾವುದೇ ನ್ಯಾಯಾಲಯವಾಗಲಿ ಸರ್ಕಾರವಾಗಲಿ ಈ ರೀತಿಯ ಅಮಾನುಷ ಕೃತ್ಯ ಎಸಗಿರುವಂತಹ ಆರೋಪಿಗಳನ್ನು ಪತ್ತೆ ಹಚ್ಚಿ ಜೀವಾವಧಿ ಶಿಕ್ಷೆ ಅಲ್ಲ, ಜೀವಂತ ಸಮಾಧಿ ಮಾಡುವ ಕೆಲಸ ಆಗಬೇಕು ಎಂದು ಅವರು ತಿಳಿಸಿದರು. ಮೊದಲನೇದಾಗಿ ಹೇಳ್ಬೇಕಂದ್ರೆ ನಮ್ಮ ದೇಶನ ಅಂದ್ರೆ ನಮ್ಮ ಭೂಮಿನ ಹೆಣ್ಮಕ್ಳಿಗೆ ಹೋಲಿಸ್ತೀವಿ. ಯಾಕೆ ಅಂದ್ರೆ ಅಷ್ಟು ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದೀವಿ. ಎರಡನೇದು, ಒಂದು ಹೆಣ್ಮಗು ಓದಿ ಒಂದು ಸರ್ಕಾರಿ ಸೀಟ್ ತಗೋಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ನಮ್ಗೆ ಗೊತ್ತು. ಅದರಲ್ಲೂ ಸಾಮೂಹಿಕವಾಗಿ ಒಂದು ಮೆಡಿಕಲ್ ಕಾಲೇಜ್ ಒಳಗಡೆ ಹೋಗಿ ಆತರ ಅತ್ಯಾಚಾರ ಮಾಡಿ ಬರ್ಬರವಾಗಿ ಹತ್ಯೆ ಮಾಡುವಂಥದ್ದು ಬಹಳ ಅಮಾನವೀಯ ಮತ್ತು ಅಮಾನುಷ. ಇದನ್ನ ನಾನು ಕೇಳ್ಕೊಳ್ಳೋದೇನು ಅಂದ್ರೆ, ನಮ್ಮ ಯಾವುದೇ ಸರ್ಕಾರ ಆಗ್ಲಿ ಅಥವಾ ಕೋರ್ಟ್ ಆಗ್ಲಿ ಇಂಥವ್ರನ್ನ ಹೆಣ್ಣು ಗಂಡು ತೃತೀಯ ಲಿಂಗ ಈ ಮೂರು ಬಿಟ್ಟು ಮತ್ತೊಂದು ಪಂಗಡ ಮಾಡಿ ಅವ್ರಿಗೆ ಜೀವವಾದಿ ಅಲ್ಲ, ಜೀವಂತ ಸಮಾಧಿ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಸರ್, ಇದು ಮೊದಲನೇದಾಗಿ ಏನು ಅಂದ್ರೆ, ಇವತ್ತು ಖಾಸಗೀಕರಣ ಆಗಿರೋದ್ರಿಂದ ವೈದ್ಯರು ಅನ್ನೋದಕ್ಕೆ ಒಂದು ಬೆಲೆ ಕಮ್ಮಿ ಆಗಿದೆ. ಬೆಲೆ ಯಾಕೆ ಕಮ್ಮಿ ಆಗಿದೆ? ಇಲ್ಲಿ ಮಾಡ್ತಿರ್ತಕ್ಕಂಥದ್ದು ಯಾರು ಕಷ್ಟಪಟ್ಟು ಓದಿ ಜನಸೇವೆ ಮಾಡ್ತಕ್ಕಂಥವ್ರಿಗೆ ಇಲ್ಲಿರೋದಕ್ಕೆ ನಮ್ಗೆ ಒಂದು ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಮತ್ತೆ ಬೇರೆ ಇನ್ಯಾರಿಗೆ ಸಿಗ್ತದೆ? ಅದ್ರಲ್ಲೂ ಆಯ್ತು, ಈಗೆಲ್ಲೋ ಒಂದು ದಾರಿಲಾಯ್ತು ಇದಾಯ್ತು ಅಂದ್ರೆ ಪರವಾಗಿಲ್ಲ. ಸಾವಿರಾರು ಜನಸಂಖ್ಯೆ ಇರ್ತಕ್ಕಂಥ ಮೆಡಿಕಲ್ ಕಾಲೇಜು ಒಳಗಡೆ ಹೋಗಿ ಆಗ್ಬೇಕು ಅಂದ್ರೆ ಅಲ್ಲಿಗೆ ಎಷ್ಟು ಅಮಾನುಷ್ಯವಾಗಿದೆ ಅನ್ನೋದು ನಾವು ತಿಳ್ಕೋಬೇಕಾಗತ್ತೆ. ಸರ್, ಮೊದಲನೇದಾಗಿ ಯಾವುದೇ ಕರ್ತವ್ಯ ನಿರತ ಸಿಬ್ಬಂದಿಗೆ ಏನೇ ಆದ್ರೂ 24 ಗಂಟೆ ಒಳಗಡೆ ನಾನ್ ಬೇಲೇಬಲ್ ವಾರೆಂಟ್ ಆಗಿ ಅರೆಸ್ಟ್ ಆಗ್ಬೇಕು. ಮತ್ತೆ ಇನ್ನೊಮ್ಮೆ ಈ ತರ ಮಾಡ್ಲಿಕ್ಕಲ್ಲ, ಯೋಚಿಸ್ಲಿಕ್ಕೂ ಭಯ ಬೀಳ್ಬೇಕು. ಆ ತರ ಕಠಿಣ ಶಿಕ್ಷೆ ವಿಧಿಸ್ಬೇಕು ಅಂತ ನಾನು ಕೇಳ್ಕೊಳ್ತೇನೆ.